ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಮತ್ತೆ ಬೆಂಗಳೂರಿನಲ್ಲಿ ಒಂದು ಆರ್ಥಿಕ ವರ್ಷ ಶುರುವಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಆಸ್ತಿ ತೆರಿಗೆಯನ್ನು ಕಟ್ಟುವಂಥ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಆಸ್ತಿ ಹೊಂದಿರುವಂಥ ಮಾಲೀಕರು ಆದಷ್ಟು ಬೇಗ ಆಸ್ತಿ ತೆರಿಗೆಯನ್ನು ಪಾವತಿಸಬೇಕು ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಸೊ ಈ ಏಪ್ರಿಲ್ 30ರ ಒಳಗಾಗಿ ಯಾರೆಲ್ಲ ಆಸ್ತಿ ತೆರಿಗೆಯನ್ನು ಪಾವತಿಸ್ತಾರೋ ಅವ್ರಿಗೆಲ್ರಿಗೂ ಕೂಡ ಬಹುದೊಡ್ಡ ಆಫರನ್ನು GBA ಕೊಟ್ಟಿರುವಂಥದ್ದು. GBA ಈ ಏಪ್ರಿಲ್ 30ರ ಒಳಗಾಗಿ ಅಂದರೆ ಏಪ್ರಿಲ್ ತಿಂಗಳ ಒಳಗಾಗಿ ಆಸ್ತಿ ತೆರಿಗೆ ಕಟ್ಟುವಂಥವ್ರಿಗೆ 5% ರಿಯಾಯಿತಿಯನ್ನು ತೆರಿಗೆ ಮೇಲೆ ಕೊಟ್ಟಿರುವಂಥದ್ದು. ಜನರು ಕೂಡ ಇದರ ಸದುಪಯೋಗವನ್ನು ಪಡಿಸ್ಕೊಂಡು ಎಲ್ಲರೂ ಕೂಡ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಆದರೆ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಈಗ ಆಸ್ತಿ ತೆರಿಗೆಯನ್ನು ಪಾವತಿಸೋದೇ ಬಹುದೊಡ್ಡ ತಲೆನೋವಾಗಿ ಪರಿಣಿಸಿತು. ಏನಾಯ್ತು ಹಾಗಾದರೆ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಆಸ್ತಿ ತೆರಿಗೆ ಕಟ್ಟೋದ್ರಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳೇನು ಅನ್ನೋದನ್ನು ಒಂದಿಷ್ಟು ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ಬೆಂಗಳೂರಿನಲ್ಲಿ ಬಾನೆತ್ತರದ ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳು ಸಾವಿರಾರು ಲೆಕ್ಕದಲ್ಲಿದೆ. ಸೊ ಎಲ್ಲರೂ ಕೂಡ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡೋದು ಭಾಳ ಕಡ್ಡಾಯ. ಸೊ ಹೀಗಾಗಿ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡೋದಕ್ಕೆ GBA ಕೊಟ್ಟಿರುವಂತಹ ಪೋರ್ಟಲ್ ಅಥವಾ ಲಿಂಕಲ್ಲಿ ವೆಬ್ಸೈಟಲ್ಲಿ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಒಂದು ಸಮಸ್ಯೆ ಅಪಾರ್ಟ್ಮೆಂಟ್ ನಿವಾಸಿಗಳು ಎದುರಿಸ್ತಾ ಇರುವಂಥದ್ದು. ಇದು ಕೇವಲ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಮಾತ್ರ ಆಗ್ತಾ ಇರುವಂತಹ ಸಮಸ್ಯೆ. ಹಾಗಿದ್ರೆ ಏನು ಸಮಸ್ಯೆ ಅಂತ ನಾವು ನೋಡೋದಾದರೆ, ಆ ಒಂದು ವೆಬ್ಸೈಟ್ನಲ್ಲಿ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಆಸ್ತಿ ತೆರಿಗೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಅದರಲ್ಲಿ ನೀವು ನಿಮ್ಮ ಅಡ್ರೆಸ್ ಇರ್ಬೋದು, ಅಥವಾ PID ನಂಬರ್ ಇರ್ಬೋದು, ನಿಮ್ಮ ಹೆಸರು ಇರ್ಬೋದು, ನಿಮ್ಮ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆ ಎಲ್ಲವನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲ ಆ್ಯಡ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಹೋಗುವಂಥ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ನೀವು ನಿಮ್ಮ ಮನೆಯಲ್ಲಿ ಎಷ್ಟು kg ಕಸವನ್ನು ಉತ್ಪಾದನೆ ಆಗ್ತಾ ಇದೆ ನಿಮ್ಮ ಮನೆಯಲ್ಲಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇದೀಗ ಹೊಸದಾಗಿ ಈ ವರ್ಷದಿಂದ 2026 ಮತ್ತು 27ನೇ ಸಾಲಿನ ತೆರಿಗೆಯನ್ನು ಪಾವತಿಸೋದಕ್ಕೆ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೇಳ್ತಾ ಇರುವಂಥದ್ದು. ಸೊ ಆಯ್ತಪ್ಪ, ನಮ್ಮ ಮನೆಯಲ್ಲಿ ನಾವು ಒಂದು 5 kgನೋ ಪ್ರತಿದಿನ ಒಂದು 5 kgನೋ ಅಥವಾ 3 kgನೋ ಅಥವಾ 2 kgನೋ, 5 kg ಜಾಸ್ತಿ, ಬಟ್ ಒಂದು 2 kgನೋ 1 kgನೋ ಆಗುತ್ತೆ ಅಂತ ನಾವು ಒಂದು ಅಂದಾಜು ಮೇಲೆಗೆ ಹಾಕೋಣ ಅಂದರೂ ಕೂಡ ಅದು ತಗೊಳ್ತಾ ಇಲ್ಲ. ಅಷ್ಟು ಏನು ಅಲ್ಲಿ GBA ಕೇಳಿರುವಂಥ ಆ ಎಷ್ಟು ಪ್ರಮಾಣದಲ್ಲಿ ಕಸ ಉತ್ಪತ್ತಿ ಆಗ್ತಿದೆ ಅನ್ನೋದಕ್ಕೆ 1 kgನೋ 2 kgನೋ ಹಾಕ್ತೀವಿ ಅಂದರೂ ಕೂಡ ಅಷ್ಟು ಅದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನಮಗೆ ತೆರಿಗೆ ಪಾವತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಅಪಾರ್ಟ್ಮೆಂಟ್ ನಿವಾಸಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಹಾಗಿದ್ರೆ ಏನು ಸಮಸ್ಯೆ ಇಲ್ಲಿ ಅಂತಂದರೆ, GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೊಟ್ಟಿರುವಂಥ ಆ ಕಾಲಮ್ ಏನಿದೆ, ಆ ಕಾಲಮ್ನಲ್ಲಿ ಎಷ್ಟು kg ಅಂತ ಪ್ರಶ್ನೆ ಕೇಳಿದ್ದಾರೆ. ಆದರೆ ನಾವೊಂದು 2 kg ಆಗುತ್ತೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರು ಕೂಡ ಅಷ್ಟಕ್ಕೆ ತಗೊಳ್ತಾ ಇಲ್ಲ. ಒಟ್ಟು 4 ಮಾದರಿಯ ಕಸದ ಒಂದು ಮಾದರಿಯನ್ನು ಅಲ್ಲಿ ಕೇಳಿರುವಂಥದ್ದು. ಒಂದು ಒಣ ಕಸ, ಇನ್ನೊಂದು ಹಸಿ ಕಸ, ಇನ್ನೊಂದು ಸೀವೇಜ್ ವೇಸ್ಟು, ಇನ್ನೊಂದು ಇತರೆ ವೇಸ್ಟು. ಈ 4 ಇದರಲ್ಲೂ ಕೂಡ ಸೇರಿದಂತೆ ನಾವು ಪ್ರತಿದಿನ 1 kg ಅಂದಾಜಿನ ಮೇಲೆಗೆ ಅಥವಾ 2 kg ಆಗುತ್ತೆ ಅಂದರೂ ಕೂಡ ಒಟ್ಟಾರೆ ನಮ್ಮ ಮನೆಯಲ್ಲಿ ಪ್ರತಿದಿನ 8 kgಯಷ್ಟು ಕಸ ಅಂದರೆ ತ್ಯಾಜ್ಯ ಉತ್ಪಾದನೆ ಆಗುತ್ತೆ, ವೇಸ್ಟ್ ಉತ್ಪಾದನೆ ಆಗುತ್ತೆ ಅಂತ ನಾವು ಮಾಹಿತಿಯನ್ನು ಆ ವೆಬ್ಸೈಟ್ನಲ್ಲಿ ಮೆನ್ಷನ್ ಮಾಡಿದ್ರು ಕೂಡ ಅದು ಫ್ಲಕ್ಚುವೇಟ್ ಆಗ್ತಾ ಇಲ್ಲ, ಅದು ಕ್ಯಾಲ್ಕುಲೇಟ್ ಆಗ್ತಾ ಇಲ್ಲ ಅನ್ನೋದು ಇದೀಗ ಅಪಾರ್ಟ್ಮೆಂಟ್ ನಿವಾಸಿಗಳು ಹೇಳ್ತಾ ಇರುವುದು. ಸೊ ಆ ಒಂದು ಮಾಹಿತಿ ಕ್ಯಾಲ್ಕುಲೇಟ್ ಆಗಿಲ್ಲ ಅಂತಂದರೆ, ಫ್ಲಕ್ಚುವೇಟ್ ಆಗಿಲ್ಲ ಅಂತಂದರೆ ತೆರಿಗೆ ಪಾವತಿ ಮಾಡುವ ಆ ಒಂದು ಪ್ರೋಸೆಸ್ ಏನಿದೆ ಅದು ಕಂಪ್ಲೀಟ್ ಮಾಡೋದಕ್ಕಾಗ್ತಾ ಇಲ್ಲ. ಹಾಗಾಗಿ ತೆರಿಗೆ ಕಟ್ಟೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಅಪಾರ್ಟ್ಮೆಂಟ್ ನಿವಾಸಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಅಲ್ಲಿ ಏನು ಹಾಕಬೇಕಾಗಾದ್ರೆ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಅದಾದಮೇಲೆ ಹುಟ್ಕೊಳ್ಳುತ್ತೆ. ಸೊ ಇದ್ರ ಬಗ್ಗೆ GBA ಅಧಿಕಾರಿಗಳು ಕೇಳಿದಾಗ, BSWML ಅಧಿಕಾರಿಗಳು ಕೇಳಿದಾಗ ಅಲ್ಲಿ 100 kg ಅಂತ ಮೆನ್ಷನ್ ಮಾಡಬೇಕು ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾ ಇದ್ರು. ಒಂದು ಮನೆಯಲ್ಲಿ ಪ್ರತಿದಿನ ಅಥವಾ ತಿಂಗಳಿಗೆ ಅಂತ ಅನ್ಕೊಳ್ಳೋಣ, ತಿಂಗಳಿಗೆ 100 kgಯಷ್ಟು ತ್ಯಾಜ್ಯ ಉತ್ಪಾದನೆ ಆಗುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ಆಗಲ್ಲ ಅನ್ನೋದು ಉತ್ತರ. ಹಾಗಿದ್ರೆ ಮತ್ತೆ ಯಾಕೆ ಅಷ್ಟು ಹಾಕಬೇಕು ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಬರುತ್ತೆ. ಇದು GBA ಅಧಿಕಾರಿಗಳು ಮಾಡಿಕೊಂಡಿರುವಂಥ ಎಡವಟ್ಟು. ಅವರು ಪೂರ್ಣ ಪ್ರಮಾಣದಲ್ಲಿ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. ಜನರಿಗೆ ಹೊರೆ ಆಗ್ತಾ ಇದೆ, ಹೊರೆಯನ್ನು ಒರೆಸೋದಕ್ಕೇನೆ ಈ ರೀತಿಯಾಗಿರುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಒಂದು ಮನೆಯಲ್ಲಿ ಒಂದು ದಿನಕ್ಕೆ 100 kg ಕಸ ಉತ್ಪಾದನೆ ಆಗುತ್ತಾ ಅಂತ ಕೇಳಿದ್ರೆ
ಈ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರುವಂಥ ಯಾರಿಗಾದ್ರೂ ಕೂಡ ಅದು ಅರ್ಥ ಆಗಬೇಕು, ಆಗಲ್ಲ ಅಂತ. ಸೊ ಅದಾಗಿದ್ದರೆ ಜಿ ಬಿ ಅಧಿಕಾರಿಗಳು ಯಾಕೆ ಹಿಂಗೆ ಮಾಡಿದ್ರು ಅನ್ನುವಂಥ ಮತ್ತೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಸೊ ನೋಡಿ, ಇಲ್ಲಿ 100 kg ಮೇಲ್ಪಟ್ಟು ಯಾರೆಲ್ಲ ಕಸ ಉತ್ಪಾದನೆ ಮಾಡ್ತಾರೋ ಅವರು ಆ ಕಸವನ್ನು ಜಿ ಬಿ ಅಧಿಕಾರಿಗಳು ಅಂದರೆ BSWML, ಬ್ಯಾಂಗ್ಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್, ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಅಂತ ಸಪ್ರೇಟ್ ಆಗಿ ಏನು ಮಾಡ್ಕೊಂಡಿದ್ದಾರೆ. ಸೊ ಅವರು ಹೋಗಿ ಆ ಕಸವನ್ನು ಎತ್ತೋದಿಲ್ಲ. ಮತ್ತೆ ಯಾರು ಕಸ ಎತ್ತುತ್ತಾರೆ? ಅಂಥ 100 kgಗಿಂತ ಜಾಸ್ತಿ ಉತ್ಪಾದನೆ ಆಗುವಂಥ ಕಸವನ್ನು ಪ್ರತಿದಿನ ಎತ್ಕೊಳ್ಳೋದಕ್ಕೆ ಖಾಸಗಿ ಕಂಪನಿಗಳಿಗೆ, ಏಜೆನ್ಸಿಗಳಿಗೆ ಗುತ್ತಿಗೆಯನ್ನು ಕೊಡಲಾಗುತ್ತೆ. ಅವರು BSWML ಇಂದ ಲೈಸೆನ್ಸನ್ನು ಆಥರೈಸ್ಡ್ ಅಂದರೆ ಅವರು ಅಧಿಕೃತವಾಗಿ BSWML ಇಂದ ನೇಮಕ ಆಗಿರುವಂಥ ಏಜೆನ್ಸಿಗಳು ಕಸ ಎತ್ತೋದಕ್ಕೆ. ಬೆಂಗಳೂರಲ್ಲಿ ಆ ಥರದ ಕಸದ ಸಿಕ್ಕಾಪಟ್ಟೆ ಇದೆ. ಅವರು ಆ ಅಪಾರ್ಟ್ಮೆಂಟ್ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಟೈಅಪ್ ಮಾಡಿಕೊಂಡು ಆ ಕಸವನ್ನು ಇವರು ಎತ್ತುತ್ತಾರೆ. ತಿಂಗಳಿಗೆ 10,000ನೋ 12,000ನೋ 15,000ನೋ ಆ ಒಂದು ಏಜೆನ್ಸಿಗೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಥವಾ ಅಪಾರ್ಟ್ಮೆಂಟ್ ನಿವಾಸಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಪಾವತಿ ಮಾಡುವಂಥದ್ದು ಒಂದು ಸಂಪ್ರದಾಯ ಬೆಂಗಳೂರಿನಲ್ಲಿ. ಸೊ ಆ ರೀತಿಯಾಗಿ ಮಾಡೋದಕ್ಕೆ ಈಗ GBA ಅಧಿಕಾರಿಗಳು ಇದನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಅಪಾರ್ಟ್ಮೆಂಟ್ ನಿವಾಸಿಗಳು ಮಾಡ್ತಾ ಇರುವಂಥದ್ದು. ಸೊ ಇದರಲ್ಲಿ 100 kgಗಿಂತ ಜಾಸ್ತಿ ಕಸ ಉತ್ಪಾದನೆ ಆದರೆ ಅದು GBA ಹೊಣೆಗಾರಿಕೆ ಅಲ್ಲ. ಆ ಕಸವನ್ನು ವಿಲೇವಾರಿ ಮಾಡೋದು ಅದು ಖಾಸಗಿ ಏಜೆನ್ಸಿಗಳಿಗೆ ಕೊಟ್ಟು ಅಪಾರ್ಟ್ಮೆಂಟ್ ನಿವಾಸಿಗಳೇ ವಿಲೇವಾರಿ ಮಾಡ್ಕೋಬೋದು. ಸೊ ಈ ಒಂದು ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಣ್ಣ ಪುಟ್ಟ ಅಪಾರ್ಟ್ಮೆಂಟ್ಗಳ ಮೇಲೆ ಹೆಚ್ಚು ಕಮ್ಮಿ ಒಂದು 100-150 ಮನೆ ಇರುವಂಥ ಅಪಾರ್ಟ್ಮೆಂಟ್ಗಳಲ್ಲಿ ಮಾತ್ರ 100 kg ಪ್ರತಿದಿನ ಉತ್ಪಾದನೆ ಆಗಬಹುದೇನೋ. ಆದರೆ ಒಂದು 20, 25, 30, 40, 50 ಮನೆಗಳಿರುವಂತಹ ಅಪಾರ್ಟ್ಮೆಂಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರತಿದಿನ 100 kgಯಷ್ಟು ತ್ಯಾಜ್ಯದ ಉತ್ಪಾದನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹಬ್ಬಬ್ಬ ಅಂದರೂ ಕೂಡ ಒಂದು 70ರಿಂದ 80 kgಯಷ್ಟು, ಅದು ಕೂಡ ಎಕ್ಸೆಲ್ ಆಗಿರುವಂಥದ್ದು. ಆದರೂ ಕೂಡ ಅಷ್ಟು ಅಂದಾಜು ಮಾಡಿದ್ರೂ ಕೂಡ ಈ ಜವಾಬ್ದಾರಿಯಿಂದ, ಈ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ GBA ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಅಪಾರ್ಟ್ಮೆಂಟ್ ನಿವಾಸಿಗಳು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಮೂವ್ಮೆಂಟ್ ಶುರುವಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಪ್ರತಿ ನಗರಪಾಲಿಕೆಗಳು ಮತ್ತು BSWML ಮೇಲೆ ಸಾರ್ವಜನಿಕರು ಸಿಟ್ಟಾಗಿರುವಂಥದ್ದು. ಇಂಥ ಅನ್ಯಾಯ ಯಾಕೆ ಮಾಡ್ತಾ ಇದ್ದೀರಿ ಅಂತ. ಟೈಮ್ ಹೋದಷ್ಟು ಆಮೇಲೆ ತೆರಿಗೆಗೆ ದಂಡ ಬೀಳುತ್ತೆ. ಆ ದಂಡವನ್ನು ಸೇರಿಸಿ ನಾವು ಕಟ್ಟಬೇಕಾಗತ್ತೆ. ಆಮೇಲೆ ನಮ್ಗೆ ಈಗ ನಾವು ಕಟ್ಟೋದಕ್ಕೆ ರೆಡಿ ಇದ್ದೀವಿ, ಈಗಲೇ ನಮಗೆ ಕಟ್ಟೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಮತ್ತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನೇ ಖುದ್ದು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಜನರಲ್ಲಿ ಅರಿವನ್ನು ಮೂಡಿಸ್ತಾ ಇರುವಂಥದ್ದು. ಆದರೂ ಕೂಡ ಇದುವರೆಗೆ GBA ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಅಡ್ರೆಸ್ ಮಾಡುವಂಥದ್ದಾಗಲಿ, ಇದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಅಸಮಾಧಾನ ಅಪಾರ್ಟ್ಮೆಂಟ್ ನಿವಾಸಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದಷ್ಟು ಬೇಗ GBA ಅಧಿಕಾರಿಗಳು ಈ ಒಂದು ಸಮಸ್ಯೆಯನ್ನು ಇದು ಸಮಸ್ಯೆ ಅಲ್ಲ, ಎಡವಟ್ಟು ಬೇಕು ಅಂತಲೇ ಮಾಡಿರುವಂಥದ್ದು. ಅವರಿಗೆ ಗೊತ್ತು 100 kg ಕಸ ಉತ್ಪಾದನೆ ಕೆಲವೊಂದಲ್ಲ ಬಹುಪಾಲು ಅಪಾರ್ಟ್ಮೆಂಟ್ಗಳಲ್ಲಿ ಆಗಲ್ಲ ಅಂತ. ಸೊ ಅವ್ರ ಮೇಲೆ ಹೊರೆ ಹೊರಿಸೋದಕ್ಕೆ ಖಾಸಗಿ ಏಜೆನ್ಸಿಗಳಿಗೆ ಕಾಸು ಮಾಡಿಕೊಡೋದಕ್ಕೆ ಒಂದು ರೆಡ್ ಕಾರ್ಪೆಟ್ ರಹದಾರಿಯನ್ನು ಇಲ್ಲಿ GBA ಅಧಿಕಾರಿಗಳು ಮಾಡಿಕೊಡ್ತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.